ರಾಜ್ಯ ಬಿಜೆಪಿಯಲ್ಲಿ ಅತಿದೊಡ್ಡ ಬದಲಾವಣೆ ಆಗುತ್ತಾ ಅನ್ನೋದು ಪ್ರಶ್ನೆ. ಯಾಕೆ ಈ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ? ಅಂತಹ ಮೇಜರ್ ಬೆಳವಣಿಗೆಗಳು ಏನಾಗುತ್ತೆ? ಪ್ರಮುಖವಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ. ಅರೆ, ಬಿಜೆಪಿ ಬಿಟ್ಟು ಆಚೆ ಹೋಗಿದ್ದಾರೆ, ಬಿಜೆಪಿ ಹೈಕಮಾಂಡ್ ಕ್ರಮ ಕೈಗೊಂಡಿದೆ, ಈಗ ಬಿಜೆಪಿ ಅವ್ರಿಗೂ ಏನಪ್ಪಾ ಸಂಬಂಧ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಸಂಬಂಧ ಇದೆ. ರಾಜ್ಯ ಬಿಜೆಪಿಯಲ್ಲಿ ಆಗಲಿದೆಯಾ ಬಿಗ್ ಡೆವಲಪ್ಮೆಂಟ್? ಉಚ್ಚಾಟನೆಯಾದವರೆಲ್ಲ ವಾಪಸ್ ಬರ್ತಾರಾ ಅನ್ನೋದೇ ಅಸಲಿ ವಿಷಯ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಆಗಲಿದೆಯಾ ಬಿಗ್ ಡೆವಲಪ್ಮೆಂಟ್ ಅನ್ನೋದು ಪ್ರಶ್ನೆ. ಉಚ್ಚಾಟನೆಯಾದವರೆಲ್ಲ ವಾಪಸ್ ಬರಬಹುದಾ ಪಕ್ಷಕ್ಕೆ ಅನ್ನುವಂತಹ ಕುತೂಹಲ ಇದೆ. ಕೇಸರಿ ಮನೆಯ ತೆರೆಮರೆಯಲ್ಲೇ ನಡೀತಾ ಇರೋದು ಏನು? ತೆರೆಮರೆಯಲ್ಲಿ ಸಾಕಷ್ಟು ಕಸರತ್ತುಗಳಾಗ್ತಾ ಇದೆ. ಇಷ್ಟು ದಿನ ಬೇರೆ ಲೆಕ್ಕ, ಈಗ ಟ್ರೆಂಡ್ ಚೇಂಜ್ ಆಗುತ್ತಂತೆ ಬಿಜೆಪಿಗೆ ಸಂಬಂಧಪಟ್ಟಂತೆ. ಮತ್ತೆ ಬಿಜೆಪಿ ಸೇರೇ ಬಿಡ್ತಾರಾ? ಹಿಂದೂ ಹುಲಿ, ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅನ್ನುವಂತಹ ಪ್ರಶ್ನೆಗಳಿದೆ. ಜಸ್ಟ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತ್ರ ವಾಪಸ್ ಆಗ್ತಾರಾ? ಇವರ ಜೊತೆಗೆ ಇನ್ಯಾರಾದ್ರೂ ವಾಪಸ್ ಆಗೋದಕ್ಕೆ ಮನಸ್ಸು ಮಾಡ್ತಿದ್ದಾರಾ ಅನ್ನೋದು ಪ್ರಶ್ನೆ. ಹಾಗಾದ್ರೆ ರಾಜ್ಯ ಬಿಜೆಪಿ ಪಾಳೆಯಕ್ಕೆ ಸಂಬಂಧಪಟ್ಟಂತೆ ಅಂಥ ಬೆಳವಣಿಗೆಗಳು ಏನಾಗ್ತಾ ಇದೆ? ತೆರೆಮರೆಯಲ್ಲಿ ಸಿಕ್ಕಂತಹ ಸಂದೇಶ ಏನು? ಗಣೇಶೋತ್ಸವ ಬರ್ತಾ ಇದ್ದಂತೆ ಬಿಜೆಪಿಯಲ್ಲಿ ಟ್ರೆಂಡ್ ಚೇಂಜ್ ಆಗೋದಕ್ಕ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರ. ಮತ್ತೆ ಘರ್ ವಾಪಸಿ ಆಗೇ ಬಿಡ್ತಾರಾ ರೆಬಲ್ ಯತ್ನಾಳ್? ಗಣೇಶೋತ್ಸವ ಬರ್ತಾ ಇದ್ದಂತೆ ಬಿಜೆಪಿಯಲ್ಲಿ ಟ್ರೆಂಡ್ ಚೇಂಜ್ ಅಂತೆ. ಮತ್ತೆ ಘರ್ ವಾಪಸಿ ಆಗ್ತಿದ್ದಾರಾ ರೆಬಲ್ ಯತ್ನಾಳ್? ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂತಹ ಯತ್ನಾಳ್ ಉಚ್ಚಾಟನೆಯ ಬಳಿಕ ಡಬಲ್ ಆಗಿದೆಯಂತೆ ಯತ್ನಾಳ್ ಅವರ ಕದರ್. ಯತ್ನಾಳ್ನ ರಾಜ್ಯ ನಾಯಕ ಮಾಡಿದ್ದಾರಂತೆ ವಿಜಯೇಂದ್ರ. ಉಚ್ಚಾಟನೆಗೂ ಮೊದಲು ಯತ್ನಾಳ್ಗೆ ಇರ್ಲಿಲ್ವಂತೆ ಡಿಮ್ಯಾಂಡ್, ಈಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈಗ ಕಟ್ಟರ್ ಹಿಂದುತ್ವ ಹೇಳಿಕೆಗೆ ಕಾರ್ಯಕರ್ತರು ಫುಲ್ ಫಿದಾ ಆಗ್ತಿದ್ದಾರೆ, ಚಪ್ಪಾಳೆ ಹಾಕ್ತಿದ್ದಾರೆ, ಶಿಳ್ಳೆ ಹೊಡಿತಿದ್ದಾರೆ. ಉಚ್ಚಾಟನೆಯ ಬಳಿಕ ರಾಜ್ಯದಾದ್ಯಂತ ಯತ್ನಾಳ್ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಹಾಗಾಗಿ ಗಣೇಶೋತ್ಸವಗಳಿಗೆ ರಾಜ್ಯದಾದ್ಯಂತ ಯತ್ನಾಳ್ ಅವರು ಬರಲೇಬೇಕು ಅನ್ನುವಂಥ ಡಿಮ್ಯಾಂಡ್ಗಳಂತೆ. ಹಾಗಾಗಿ ಬಿಜೆಪಿಯಲ್ಲಿ ಈ ರೀತಿಯ ಟ್ರೆಂಡ್ ಬದಲಾವಣೆ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ನಾವೆಲ್ಲ ಬದಲಾಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಹೇಳ್ಕೊಂಡು ಬರ್ತಿದ್ದಾರೆ. ಇನ್ನು ಮುಂದೆ ಹೊಸ ಗಾಳಿ ಬೀಸುತ್ತೆ, ನೋಡ್ತಾ ಇರಿ ಅನ್ನುವಂತಹ ಸ್ಟೇಟ್ಮೆಂಟ್. ಹಾಗಾದ್ರೆ ಆ ಹೊಸ ಗಾಳಿ ಏನು? ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟದ್ದ? ಯತ್ನಾಳ್ ಅವರು ಬಿಜೆಪಿಗೆ ವಾಪಸ್ ಬರೋದಕ್ಕೆ ತೆರೆಮರೆಯಲ್ಲೇ ಕಸರತ್ತುಗಳು ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಅಷ್ಟು ಈಸಿಯಾಗಿ ಬಿಜೆಪಿ ಹೈಕಮಾಂಡ್ ಇವರನ್ನ ಮತ್ತೆ ಪಕ್ಷಕ್ಕೆ ಕರೆಸಿಕೊಳ್ಳೋದಕ್ಕೆ ಮನಸ್ಸು ಮಾಡುತ್ತಾ ಅನ್ನೋದು ಪ್ರಶ್ನೆ. ಬಂದ್ರೂ ಕೂಡ ಇವ್ರನ್ನ ಕರ್ಕೊಂಡು ಬರಬೇಕು ಅಂತ ಬಿಜೆಪಿ ಮನಸ್ಸು ಮಾಡಿದ್ರೂ ಕೂಡ ಸುಮ್ಮನೆ ಬರಲ್ಲ ಯತ್ನಾಳ್ ಅವರು. ಒಂದಷ್ಟು ಡಿಮ್ಯಾಂಡ್ಗಳನ್ನ ಇಡೋ ಸಾಧ್ಯತೆಗಳಿದೆ, ಷರತ್ತುಗಳನ್ನ ಇಡೋ ಸಾಧ್ಯತೆ ಇದೆ. ಅದೆಲ್ಲವನ್ನ ಒಪ್ಪಿ ಪಕ್ಷ ಇವರನ್ನ ಅಪ್ಪಿಕೊಳ್ಳುತ್ತಾ ಅನ್ನೋದು ಕೂಡ $1 ಮಿಲಿಯನ್ ಪ್ರಶ್ನೆ. ಯತ್ನಾಳ್ ಅವರಂತೂ ಮನಸ್ಸು ಮಾಡಿದ್ದಾರೆ, ಬಟ್ ಬಿಜೆಪಿ ಹೈಕಮಾಂಡ್ ಮನಸ್ಸು ಮಾಡಬೇಕಲ್ಲ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಈಗ ಬಣ ಬಡಿದಾಟ ಜೋರಾಗಿದೆ. ಒಂದು ಬಣದವರು ಯತ್ನಾಳ್ ಅವರನ್ನ ಕಂಡ್ರೇನೆ ಆಗಲ್ಲ, ಪ್ರಮುಖವಾಗಿ ಅದು ವಿಜಯೇಂದ್ರ ಅವರ ಬಣ. ಹಾಗಾಗಿ ಅವರು ಒಪ್ಕೊಳ್ತಾರಾ ಇವರನ್ನ ವಾಪಸ್ ಪಕ್ಷಕ್ಕೆ ಕರ್ಕೊಂಡು ಬರೋದಕ್ಕೆ? ಇದೆಲ್ಲವೂ ಕೂಡ ಪ್ರಶ್ನೆ. ಕಾರಣ ಪದೇ ಪದೇ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ರು, ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾ ಇದ್ರು, ಪಕ್ಷದ ನಾಯಕರ ಬಗ್ಗೆ ಮಾತನಾಡ್ತಾ ಇದ್ರು, ಬಹಿರಂಗ ಹೇಳಿಕೆಗಳ